ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆ ಈಗ ಆಲ್ರೆಡಿ ಗೊತ್ತೇ ಇರುತ್ತೆ, ಈ ಸ್ವತ್ತಿಗೆ ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಹಾಕ್ಬೋದು ಅಂತ. 3 ಮಂತ್ಸ್ ಬ್ಯಾಕೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ಅಗ್ರಿಕಲ್ಚರಲ್ ಲ್ಯಾಂಡ್‌ನಲ್ಲಿ ಮನೆ ಕಟ್ಟಿದ್ರೆ ಅಥವಾ ಗುಂಟೆ ಲೆಕ್ಕದಲ್ಲಿ ಜಾಗ ತಗೊಂಡಿದ್ರೆ ಅಂತಹ ಸೈಟ್‌ಗಳು ಅಪ್ರೂವ್ಡ್ ಸೈಟ್ ಅಲ್ಲ. ಅವೆಲ್ಲ ಪಾಣಿಯಲ್ಲೇ ರನ್ ಆಗ್ತಾ ಇದ್ವು ಇಷ್ಟು ದಿವಸ. ಇಂತಹ ಜಾಗಕ್ಕೆ ಪಂಚಾಯಿತಿಯಿಂದ ಯಾವುದೇ ರೀತಿಯ ಸೌಲಭ್ಯ ಸಿಗ್ತಾ ಇರಲಿಲ್ಲ. ಹಾಗೂ ಇದರಿಂದ ಗೌರ್ಮೆಂಟ್‌ಗೆ ಕೂಡ ರೆವೆನ್ಯೂ ಬರ್ತಾ ಇರಲಿಲ್ಲ. ಆದ್ರಿಂದನೇ ಸರ್ಕಾರ ಏನು ಮಾಡ್ತಂತೆ, ಇಂತಹ ಜಾಗ ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್‌ನಲ್ಲಿ ಮನೆ ಕಟ್ಟಿದ್ರೆ ಅಥವಾ ಗುಂಟೆ ಲೆಕ್ಕದಲ್ಲಿ ಜಾಗ ತಗೊಂಡಿದ್ರೆ ಅಂತಹ ಜಾಗಗಳಿಗೆ ಇವಾಗ ಈ ಖಾತಾ ಅಥವಾ 11ಬಿ ಖಾತಾ ಅಂತ ಕೊಡ್ತಾ ಇದ್ದಾರೆ. ಈ ಒಂದು 11ಬಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಜಿ ಯಾವ ರೀತಿ ಹಾಕ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈ ಸ್ವತ್ತಿಗೆ ಅಪ್ಲೈ ಮಾಡೋಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತಂದರೆ ಇ.ಸಿ, ಪಾಣಿ, ರಿಜಿಸ್ಟ್ರೇಷನ್ ಕಾಪಿ, ಮತ್ತು ನೀವು ಏನಾದರೂ ಆಲ್ರೆಡಿ ಮನೆ ಕಟ್ಟಿದ್ರೆ ಕರೆಂಟ್ ಬಿಲ್ ಬೇಕಾಗುತ್ತೆ. ಇದಲ್ದೇ ನಿಮ್ಮದು ಖಾಲಿ ಜಾಗ ಅಥವಾ ಮನೆ ಕಟ್ಟಿದ್ರೆ ಯಾರ ಹೆಸರಲ್ಲಿ ಜಾಗ ಇರುತ್ತೋ ಆ ವ್ಯಕ್ತಿಯ ಒಂದು ಭಾವಚಿತ್ರ ಯಾವ ರೀತಿ ಬೇಕು ಅಂತಂದರೆ, ಮನೆ ಕಟ್ಟಿದ್ರೆ ಮನೆ ಜೊತೆಗೆ ಇರುವಂಥ ಒಂದು ಫೋಟೋ ಅಥವಾ ಖಾಲಿ ಜಾಗ ಇದ್ದರೆ ಖಾಲಿ ಜಾಗ ಜೊತೆ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ. ಇದು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ, ಫಸ್ಟು ಗೂಗಲ್ ಕ್ರೋಮಿಗೆ ಹೋಗಬೇಕು. ಕ್ರೋಮಿಗೆ ಹೋಗಿ ಇಲ್ಲಿ ಈ ಸ್ವತ್ತು ಅಂತ ಟೈಪ್ ಮಾಡಿ. ಈ ಸ್ವತ್ತು 2.0 ಕರ್ನಾಟಕ ಅಂತ ಬರುತ್ತೆ. ಇದರಲ್ಲಿ ಲಾಗಿನ್ ಅಂತ ಹೋಗಿ, ಲಾಗಿನ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ನಾವು ಸಿಟಿಜನ್ ಲಾಗಿನ್ ಆಗಬೇಕಾಗುತ್ತೆ. ಈ ಥರ ಮೊಬೈಲ್ ನಂಬರು ಮತ್ತು ಅಲ್ಲಿ ಎಂಟರ್ ಕ್ಯಾಪ್ಚಾ ಇರುತ್ತೆ, ಎಂಟರ್ ಮಾಡಬೇಕು. ನಿಮಗೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಸೊ OTP ಬಂದ ತಕ್ಷಣ OTP ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ಎಂಟರ್ ಕ್ಯಾಪ್ಚಾ ಇರುತ್ತೆ, ಅದನ್ನ ಎಂಟರ್ ಮಾಡಬೇಕು. ನೆಕ್ಸ್ಟು ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಟಿಜನ್ ಸರ್ವಿಸ್ ಅಂತ ಇರುತ್ತೆ, ಅಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ನ್ಯೂ ಅಪ್ಲಿಕೇಶನ್ಗೆ ಹೋಗಬೇಕು. ಇಲ್ಲಿ ಇಲ್ಲಿ ನಿಮಗೆ ಡಿಸ್ಟಿಕ್ಕು, ತಾಲೂಕು ಮತ್ತು ವಿಲೇಜು, ಯಾವ ಪಂಚಾಯಿತಿ ಬರುತ್ತೆ, ಯಾವ ಪಂಚಾಯಿತಿ ಹೆಸರು, ವಿಲೇಜ್ ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಇದೆಲ್ಲ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಪರ್ಟಿ ಕ್ಲಾಸಿಫಿಕೇಶನ್ ತೋರಿಸುತ್ತೆ. ಇಲ್ಲಿ ನೀವು ಪ್ರಾಪರ್ಟಿ ಕ್ಲಾಸಿಫಿಕೇಶನು ಖಾಲಿ ಸೈಟ್ ಆಗಿದ್ರೆ ಸೈಟ್ ಇನ್ ಕನ್ವರ್ಟೆಡ್ ಆರ್ ನಾನ್ ಕನ್ವರ್ಟೆಡ್ ಅಂತ ಬರುತ್ತೆ. ಇದು 11ಬಿ ಆಗಿರುತ್ತೆ. ಅಥವಾ ನೀವು ಆಲ್ರೆಡಿ ಕಟ್ಟಡ ಕಟ್ಟಿದ್ರೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ನಾವು ಆಲ್ರೆಡಿ ಕಟ್ಟಡನ ಕಟ್ಟಿದ್ವಿ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ರಾಪರ್ಟಿ ಟೈಪು, ಪ್ರಾಪರ್ಟಿ ಕ್ಯಾಟಗರಿ, ಕಾರ್ನರ್ ಸೈಟ್ ಅಥವಾ ಯಾವುದು ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ಆದಮೇಲೆ ನೆಕ್ಸ್ಟ್ ಹೋದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ದು ID ಇರುತ್ತಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ID ಎಂಟ್ರಿ ಮಾಡಿದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಇಲ್ಲಿ ಫೆಚ್ ಆಗುತ್ತೆ. ಈಗ ನಾನು ರಿಜಿಸ್ಟ್ರೇಷನ್ ID ಎಂಟ್ರಿ ಮಾಡ್ತೀನಿ. ಅಂದರೆ ರಿಜಿಸ್ಟ್ರೇಷನ್ ID ಅಂತಂದರೆ ನೀವು ರಿಜಿಸ್ಟ್ರ್ ಮಾಡಿಸಿದಾಗ ನಿಮ್ಮ ಪತ್ರದಲ್ಲಿ ಒಂದು ID ಇರುತ್ತೆ, ಆ ID ಎಂಟ್ರಿ ಮಾಡಬೇಕು. ಸೊ ಈ ಎಂಟ್ರಿ ಆದಾಗ ಕಾವೇರಿ ಡಾಕ್ಯುಮೆಂಟ್ಸ್ ಈ ಥರ ಓಪನ್ ಆಗುತ್ತೆ. ಅದು ಯಾರ ಹೆಸರಲ್ಲಿದೆ ಪ್ರಾಪರ್ಟಿ ಅನ್ನೋದು ಬರುತ್ತೆ. ನೆಕ್ಸ್ಟು ಸೆಲೆಕ್ಟ್ ಅ ಪ್ರಾಪರ್ಟಿ ಮಾಡಬೇಕು. ನೆಕ್ಸ್ಟು ಇದು ನೋಡಿ, ಪ್ಲೀಸ್ ಸೆಲೆಕ್ಟ್ ಶೆಡ್ಯೂಲ್ ಫಾರ್ಮ್ ಬಿಲೋ ಲಿಸ್ಟ್. ಶೆಡ್ಯೂಲ್ ಫಾರ್ಮ್ ಇದೇ ಆಗಿರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡಬೇಕು. ಇಲ್ಲಿ ಯೂನಿಟ್ ಏರಿಯಾ ಅಂತ ಇರುತ್ತೆ, ಸ್ಕ್ವೇರ್ ಫೀಟ್, ಗುಂಟೆ, ಮೀಟ್ರ್ ಲೆಕ್ಕದಲ್ಲಿರುತ್ತೆ. ನಾವು ಗುಂಟೆ ಇತ್ತಂದರೆ ಗುಂಟೆ ತೊಗೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗಬೇಕಾಗುತ್ತೆ. ಪ್ರೊಸೀಡ್ ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಕೊಡಬೇಕು, ಪ್ರೊಸೀಡ್ ನೆಕ್ಸ್ಟ್ ಅಂತ. ನಂತರ ನೆಕ್ಸ್ಟ್ ಒಂದು ಇಲ್ಲಿ ಅಕ್ಸೆಪ್ಟ್ ಏರಿಯಾ ಮೆನ್ಷನ್ಡ್ ರಿಜಿಸ್ಟರ್ಡ್ ಫೆಚ್ ದ ಕಾವೇರಿ ಸಿಸ್ಟಮ್. ಅಂದರೆ ನಾವು ಎಂಟ್ರಿ ಮಾಡಿರೋ ಏರಿಯಾ ಕರೆಕ್ಟ್ ಇತ್ತಂದರೆ ಅದನ್ನು ಅಕ್ಸೆಪ್ಟ್ ಮಾಡಿ ಫೆಚ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಈ ಒಂದು ಆಪ್ಷನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹ್ಯಾಡ್ ಅಂತ ಕೊಟ್ಟು ಇಲ್ಲಿ ನೇಮ್ ಎಂಟ್ರಿ ಬಂದಿರಲ್ಲ, ಓನರ್ ನೇಮು, ಅದನ್ನು ಆ್ಯಸ್ ಪರ್ ಸೇಲ್ಸ್ ರಿಜಿಸ್ಟರ್ ಆದಾಗ ಯಾರ ಹೆಸರು ಇರುತ್ತೋ ಅದನ್ನು ತಗೊಂಡು KYC ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾರ ಹೆಸರಿಗೆ ಪ್ರಾಪರ್ಟಿ ಇರುತ್ತೋ ಅವ್ರದ್ದು KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಅವ್ರ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವರಿಗೆ ಒಂದು OTP ಹೋಗುತ್ತೆ.
ಈಗ ನಾನು ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಇದು ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ OTP ಅಂತ ಕೊಟ್ಟರೆ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಕೊಟ್ಟಿರುತ್ತೋ ಅವ್ರಿಗೆ ಒಂದು OTP ಹೋಗುತ್ತೆ. OTP ಹೋಗಿದ ಮೇಲೆ ನಾವು ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ OTP ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕಾಗುತ್ತೆ. OTP ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮೊಬೈಲ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸೊ ಹಾಗಾದರೆ ಸ್ವಲ್ಪ ಬೇಗ OTP ಸಿಗುತ್ತೆ. ಮೊಬೈಲ್ ಎಲ್ಲೋ ಇತ್ತು ಅಂದರೆ OTP ಹಾಕೋದೇ ಲೇಟ್ ಆಗುತ್ತೆ. ಸೊ ಎಂಟ್ರಿ ಮಾಡಿದ ತಕ್ಷಣ KYC ಕಂಪ್ಲೀಟ್ ಆಗುತ್ತೆ. ಈ ಒಂದು ಪ್ರಾಪರ್ಟಿ ಇಬ್ಬರ ಹೆಸರಲ್ಲಿರೋದ್ರಿಂದ ನಾವು ಇಬ್ಬರದ್ದು ಹೆಸರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಬ್ಬರು KYCನೂ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವರು ಪ್ರಾಪರ್ಟಿ ಓನರ್ ಆಗಿದ್ರೆ ಎಸ್ ಅಂತ ಕೊಡಬೇಕು. ಸೊ ಅವ್ರ ನೇಮ್, ಕಂಪ್ನಿ ನೇಮ್ ಏನಂದ್ರೆ ಅವ್ರ ಓನರ್ ಹೆಸರು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಇವ್ರದ್ದು ಈ ಥರ ಫೋಟೋ ಬರುತ್ತೆ, ಅವ್ರ ಯಾರ ಹೆಸರು ಓನರ್ ಇರ್ತಾರೋ ಅವ್ರದ್ದು. ಆನಂತರ ಅವ್ರದ್ದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ಮತ್ತೆ ಒಂದ್ಸರಿ OTP ಬರುತ್ತೆ. ಮತ್ತೆ OTP ಬಂದಮೇಲೆ ನಾವು OTP ಎಂಟ್ರಿ ಮಾಡಿ ವೆರಿಫೈ OTP ಮಾಡಬೇಕು. ಆಮೇಲೆ ಸೇವ್ ಅಂತ ಕೊಡಬೇಕು. ಸೊ ಒಬ್ಬರ ಹೆಸರಲ್ಲಿದ್ದರೆ ಒಬ್ರದ್ದು ಮಾತ್ರ KYC ಮಾಡಬೇಕು. ಇಬ್ಬರ ಹೆಸರಲ್ಲಿ ಇದ್ದರೆ ಜಂಟಿ ಇತ್ತಂದ್ರೆ ಇಬ್ರದ್ದು KYC ಕಂಪ್ಲೀಟ್ ಮಾಡಬೇಕು. ಸೊ ನೋಡಿ, ಇನ್ನೊಬ್ರದ್ದು ಇದೆ. ಸೊ ಇನ್ನೊಬ್ರದ್ದು KYC ಕಂಪ್ಲೀಟ್ ಮಾಡ್ತೀನಿ. ಇವ್ರಿಗೂ ಸೇಮ್ ಪ್ರೋಸೆಸ್. ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಇವರಿಗೆ OTP, ಈ ಆಧಾರಲ್ಲಿ ಯಾವ ನಂಬರ್ ಇರುತ್ತೋ ಆ ನಂಬರ್ಗೆ OTP ಹೋಗುತ್ತೆ. OTPನ ಎಂಟ್ರಿ ಮಾಡಬೇಕು. ಸೇಮ್ ಪ್ರೋಸೆಸ್ ಮುಂಚೆ ಏನು ಮಾಡಿದ್ನೋ ಅದೇ ಪ್ರೊಸೀಜರ್ ಇಲ್ಲಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಬೇಕಿಲ್ಲಿ. ಇದಾದಮೇಲೆ ಇವ್ರದ್ದು ಫೋಟೋ ಬರುತ್ತೆ ಇಲ್ಲಿ ಮತ್ತೆ ಮೊಬೈಲ್ ನಂಬರ್ ಹೊಡೆದು ಮೊಬೈಲ್ ನಂಬರ್ ಸೇವ್ ಮಾಡಬೇಕು. ಮತ್ತೊಂದು OTP ಬರುತ್ತೆ. ಒಬ್ಬರಿಗೆ 2 ಟೈಮ್ಸ್ OTP ಬರುತ್ತೆ. ಸೊ ಇಲ್ಲಿ OTP ಎಂಟ್ರಿ ಮಾಡಬೇಕು. ವೆರಿಫೈ OTP, ಆಮೇಲೆ ಸೇವ್ ಕೊಡಬೇಕು. ಸೊ ಇಲ್ಲಿ ಡಸ್ ಕಂಪ್ನಿ ಓನ್ಸ್ ದಿಸ್ ಪ್ರಾಪರ್ಟಿ ಎಸ್ ಕೊಟ್ಟು ಅವ್ರ ಹೆಸರು, ಓನರ್ ಹೆಸರು ಹಾಕಬೇಕು. ಆಮೇಲೆ ಇಲ್ಲಿ ಸೇವ್ ಮಾಡಬೇಕು. ಈ ಒಂದು ಸ್ಟೆಪ್ಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ರು ಅಲ್ಲಿ ನಿಮ್ಗೆ ಸೇವ್ ಆಗಲ್ಲ, ಮತ್ತೆ ಬ್ಯಾಕ್ ಹೋಗುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ಆಗಿದ್ಮೇಲೆ ನೆಕ್ಸ್ಟ್ ಇವ್ರು KYC ಕಂಪ್ಲೀಟ್ ಆಗುತ್ತೆ. ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಮೇಲೆ ನೆಕ್ಸ್ಟ್ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಆರ್ ಯು ಅವೈಲಿಂಗ್ ನೋ ಕೊಡಿ. ನೆಕ್ಸ್ಟ್ ಇಲ್ಲಿ ಯಾರ್ದು ಬಾಡಿಗೆ ಎಲ್ಲ ಸ್ವಂತ ಆಗಿರೋದ್ರಿಂದ ನೋ ಕೊಡ್ತೀರಿ. ಸೊ ನೆಕ್ಸ್ಟು ಇಲ್ಲಿ ಲೊಕೇಶನ್, ಪ್ರಾಪರ್ಟಿ ಲೊಕೇಶನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಊರು ಅಂತ ಇಲ್ಲಿ ಊರ ಹೆಸರು ಸರ್ಚ್ ಮಾಡಬೇಕು. ಸೊ ಇಲ್ಲಿ ಸರ್ಚ್ ಮಾಡಿದ್ಮೇಲೆ ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ಬರುತ್ತೆ. ಸೊ ನಿಮ್ಮ ಜಾಗ ಪಕ್ಕಾ ಗೊತ್ತಿತ್ತು ಅಂದರೆ ನೀವು ಮ್ಯಾಪಲ್ಲೇ ನಿಮ್ಮ ಜಾಗನ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಮ್ಯಾನ್ಯುಯಲ್ ಆಗಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ನನಗೆ ಜಾಗ ಅಂದರೆ ನಮ್ಮ ಸೈಟ್ ಲೊಕೇಶನ್ ಪರ್ಟಿಕ್ಯುಲರಾಗಿ ಗೊತ್ತಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಆ ಟಿಕ್ ಕಾಣಿಸ್ತಾ ಇದೆ ಅಲ್ಲ, ಅದನ್ನು ಮೂವ್ ಮಾಡ್ತೀನಿ ನಮ್ಮ ಸೈಟ್ ಇರೋ ಜಾಗಕ್ಕೆ. ನಾನು ತೋರಿಸ್ತೀನಿ. ಇದೇ ಜಾಗ ನಾವು ನಮ್ಮದು ಈ ಸತಿಗೆ ಅಪ್ಲೈ ಮಾಡ್ತಾ ಇರೋದು. ಆ ಜಾಗದ್ದು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಬೇಕಾಗುತ್ತೆ. ಸೊ ನಾನು ಝೂಮ್ ಮಾಡ್ತೀನಿ. ಈಗ ಝೂಮ್ ಮಾಡಿ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ತೀನಿ. ನಿಮಗೆ ಗೊತ್ತಿದ್ರೆ ಈ ರೀತಿ ಮಾಡಿ, ಇಲ್ಲ ಅಂತಂದರೆ ಮ್ಯಾನ್ಯುಯಲ್ ಆಗಿ ಕೂಡ ಎಂಟ್ರಿ ಮಾಡ್ಬೋದು. ಇದು ಜಾಗ ಪರ್ಟಿಕ್ಯುಲರ್ ಜಾಗ ಆಗಿರೋದ್ರಿಂದ ನಾನು ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಸೊ ಡೋರ್ ನಂಬರ್, ಪ್ಲೋಟ್ ನಂಬರ್ ಇರೋದಿಲ್ಲ. ಸೊ ಅದನ್ನೇನು ಎಂಟ್ರಿ ಮಾಡೋ ನೆಸೆಸಿಟಿ ಇರಲ್ಲ, ಅಥವಾ ಪ್ಲೋಟ್ ನಂಬರ್ ಏನು ಇರೋದಿಲ್ಲ, ಸೈಟ್ ನಂಬರ್ ಏನು ಇರೋದಿಲ್ಲ. ಹಾಗಾಗಿ ಅದನ್ನೇನು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಸೊ ನಾನು ಕ್ಯಾನ್ಸಲ್ ಮಾಡ್ತೀನಿ ಈಗ. ಬಿಲ್ಡಿಂಗ್ ನೇಮು ಅಥವಾ ಲ್ಯಾಂಡ್ ನೇಮು ಇಲ್ಲ, ಸೊ ಹಾಗಾಗಿ ಅದನ್ನು ಎಂಟ್ರಿ ಮಾಡೋದಿಲ್ಲ ನಾನು. ಇಲ್ಲಿ ಸೆಲೆಕ್ಟ್ ಅ ಪ್ರಾಪರ್ಟಿ ರೆಸಿಡೆನ್ಸ್ ಟೈಪ್. ಸೊ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್, ನಿಮ್ಮ ಜಾಗಕ್ಕೆ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಇದ್ರೆ ಲ್ಯಾಂಡ್ ಮಾರ್ಕ್ ಎಂಟ್ರಿ ಮಾಡಿ. ಇವತ್ತು ಜಾಗದ ಆಪೋಸಿಟ್ ಒಬ್ರು ಸರ್ ಮನೆ ಇದೆ, ಆ ಸರ್ ಮನೆ ಹೆಸರು ಅವ್ರ ಹೆಸರಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಇವ್ರ ಮನೆನೇ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಮ ಜಾಗಕ್ಕೆ ಯಾವುದೇ ರೀತಿ ಬೇರೆ ಲ್ಯಾಂಡ್ ಮಾರ್ಕ್ ಇದೆ, ಅಥವಾ ಟೆಂಪಲ್ ನಿಯರ್ ಇರ್ಬೋದು, ಅಥವಾ ಏನಾದರೂ ಹಾಸ್ಪಿಟಲ್ ಇರ್ಬೋದು, ಯಾವುದೇ ರೀತಿ ಲ್ಯಾಂಡ್ ಮಾರ್ಕ್ ಇದ್ರೂ ಈ ತರ ಇದೆ ಅಂತ ಲ್ಯಾಂಡ್ ಮಾರ್ಕ್ ಎಂಟ್ರಿ ಮಾಡ್ಬೋದು ನಿಮ್ಮ ಜಾಗಕ್ಕೆ ಹತ್ರವಾಗಿ. ಸೊ ನಮ್ಮ ಖಾಲಿ ಜಾಗದ ಆಪೋಸಿಟ್ ಒಬ್ರು ಮನೆ ಸರ್ ಮನೆ ಇದೆ, ಅವ್ರ ಸರ್ ಹೆಸರು ಹಾಕಿ ಆಪೋಸಿಟ್ ಇಂಥರ್ ಮನೆ ಅಂತ ಲ್ಯಾಂಡ್ ಮಾರ್ಕ್ ಹಾಕಿದ್ದೀನಿ. ಸೊ ಅದಾದ ಮೇಲೆ ಏರಿಯಾ ಲೊಕಾಲಿಟಿ, ಯಾವ ಊರು, ಪಿನ್ ಕೋಡು. ಸೊ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ತಗೊಳುತ್ತೆ, ಇಲ್ಲಾಂದ್ರೆ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಒಂದು ಫೋಟೋನ ಎಂಟ್ರಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಪ್ಲೋಡ್ ಮಾಡಬೇಕಾಗಿರೋ ಫೋಟೋದ MB 500 MB ಕಮ್ಮಿ ಇರಬೇಕು, ಸಾರಿ 500 KB ಕಮ್ಮಿ ಇರಬೇಕು. ಸೊ ನೀವು ಮುಂಚೆನೇ ರೆಡ್ಯೂಸ್ ಮಾಡಿಕೊಂಡು ಇಟ್ಕೊಂಡಿರಿ. ಆಮೇಲೆ ಇದು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಆದ್ರಿಂದ ಇನ್ನೂ ಕಂಪ್ಲೀಟ್ ಆಗಿಲ್ಲ ಪ್ರೋಸೆಸ್ಸು. ಸೊ ಈ ಥರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಬಿಫೋರು ಚೂಸ್ ಫೈಲು, ಕ್ಲಿಕ್ ಅ ಪ್ರಾಪರ್ಟಿ ಫೋಟೋ ಔಟ್ಸೈಡ್ ವಿತ್ ಫ್ರಂಟ್ ಎವಲ್ಯೂಷನ್ ವಿಸಿಬಲ್. ಕ್ಲೀನಾಗಿ ಸೈಡ್ ಜಾಗದಲ್ಲಿ ಇರುವಂಥ ಫೋಟೋನ ಅಪ್ಲೋಡ್ ಮಾಡಿ. ಅದು 500 KB ಕಮ್ಮಿ ಇರಬೇಕು. ಪ್ಲೀಸ್ ಸೆಲೆಕ್ಟ್ ದ ಪ್ರಾಪರ್ಟಿ ರೆಸಿಡೆನ್ಸ್. ನೋಡಿ, ನಾನು ಪ್ರಾಪರ್ಟಿ ರೆಸಿಡೆನ್ಸ್ ಅನ್ನೋದು ಒಂದು ಆಪ್ಷನ್ನ ಖಾಲಿ ಬಿಟ್ಟಿದ್ದೀನಿ, ಅದನ್ನು ಫಿಲ್ ಮಾಡಿಲ್ಲ, ಆದ್ದರಿಂದ ಅದು ತಗೊತಾ ಇಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿದೆ ಸೆಲೆಕ್ಟ್ ಅ ಪ್ರಾಪರ್ಟಿ ರೆಸಿಡಿಂಗ್ ಆನ್ ಟೈಪ್. ಸೊ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ, ಹಾಗಾಗಿ ಅದು ತಗೊತಾ ಇರಲಿಲ್ಲ, ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗ್ತಾ ಇರಲಿಲ್ಲ. ಸೊ ಈ ಥರ ಮಿಸ್ಟೇಕ್ ಆದಾಗ ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಅದನ್ನು ನೀವು ನೋಡಿ ಕಂಪ್ಲೀಟ್ ಮಾಡಿದರೆ ಮಾತ್ರ ನೀವು ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದು. ಇಲ್ಲ ಅಂತಂದರೆ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ. ಸೊ ಇಲ್ಲಿ ಸೆಲೆಕ್ಟ್, ಓಕೆ, ಸೆಲೆಕ್ಟ್ ಇಲ್ಲಿ ಪ್ರಾಪರ್ಟಿ ಇಲ್ಲಿ ಮಾಡಿ. ನಿಮ್ಮದು ಕಾರ್ನರ್ ಸೈಟಾ ಅಥವಾ ರೋಡ್ ಎಂಟ್ರಿ ಆಗುತ್ತಾ, ಆ ಥರ ಆಪ್ಷನ್ಸ್ ಇದ್ದಾವೆ. ಸೊ ನಮ್ಮದು 80 feet ರೋಡ್ ಇಲ್ಲ, ಏನಿಲ್ಲ. ಸೊ ಅದರ್ ರೋಡ್ ಅಂತ ಇದೆ. ಸೊ ಆದ್ದರಿಂದ ನಾನು ಅದರ್ ರೋಡ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಅದಾದ ನಂತರ ಫೈಲ್ ಸೆಲೆಕ್ಟ್ ಮಾಡಿ, ನಿಮ್ಮದು ಫೋಟೋ ಸೆಲೆಕ್ಟ್ ಮಾಡಿ, ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟು. ಸೊ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಓಕೆನಾ? ನೋಡಿ, ಈಗ ಫೋಟೋ ಸೇವ್ ಆಯಿತು. ಇದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇದಾದ ನಂತರ ಇದೆಲ್ಲ ಸೇವ್ ಆಗುತ್ತೆ. ಸೊ ಪ್ರಾಪರ್ಟಿ ಯೂಸ್ ಡೀಟೇಲ್ಸ್ ನೋಡಿ, ನಿಮ್ಮದು ಇಲ್ಲಿ ಶೆಡ್ಯೂಲ್ ಟೈಪ್ ಪ್ರಾಪರ್ಟಿ ಇದು ಇರುತ್ತೆ. ಅಂದರೆ ಈಸ್ಟ್ ವೆಸ್ಟು ಯಾರ್ಯಾರ್ದು ಜಾಗ ಇದೆ, ನಿಮ್ಮ ಸೈಡ್ ಪಕ್ಕ ಯಾರ್ದಿದೆ, ಲೆಫ್ಟಿಗೆ ಯಾವ್ದಿದೆ, ರೈಟಿಗೆ, ಅದನ್ನು ಎಂಟ್ರಿ ಮಾಡಿ. ನಿಮ್ಮ ಜಾಗದ್ದು ಡೈಮೆನ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸೈಟ್ ಹ್ಯಾಡ್ ಡೈಮೆನ್ಷನ್ ಅಂತ ಇದೆಯಲ್ಲ, ನೋ ಇತ್ತು ಅಂತಂದರೆ ನಾರ್ತ್ ಸೌತ್ ಎಷ್ಟಿದೆ ಅಂತ ಕೊಡಿ ಸಿಂಪಲ್ ಆಗಿ. ಅಥವಾ ನಿಮಗೆ ಇದು ಡೀಟೇಲ್ಸ್ ಗೊತ್ತಿದೆ, ಇದನ್ನು ಕೂಡ ಎಂಟ್ರಿ ಮಾಡ್ಬೋದು, ಇದು ನಿಮ್ಮ ಆಪ್ಷನ್ ಇರುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ನೋ ಕೊಟ್ಟು ಜಸ್ಟ್ ಇಲ್ಲಿ ನಾರ್ತು ಸೌತು ಎಷ್ಟು ಡಿಸ್ಟೆನ್ಸ್ ಇದೆ ಇನ್ ಮೀಟರ್ಸಲ್ಲಿ, ಈಸ್ಟ್ ವೆಸ್ಟ್ ಎಷ್ಟಿದೆ ಅಂತ ನಾನು ಎಂಟ್ರಿ ಮಾಡ್ತೀನಿ. ಇನ್ ಮೀಟರ್ಸಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆದು ಚೆಕ್ ಬಂದಿ ಆಗಿರುತ್ತೆ. ಅಂದರೆ ನಿಮ್ಮ ಜಾಗದ ಸುತ್ತಾರಲು ಯಾರ್ಯಾರ ಜಮೀನಿದೆ ಅನ್ನೋದಕ್ಕೆ ಚೆಕ್ ಬಂದಿನ ಎಂಟ್ರಿ ಆಗಿರುತ್ತೆ. ಮುಂಚೆನೇ ಎಂಟ್ರಿ ಆಗಿರುತ್ತೆ, ಅದು ಡೈರೆಕ್ಟಾಗಿ ತಗೊಳುತ್ತೆ. ಅದು ತೊಗೊಂಡಿಲ್ಲ ಅಂದರೆ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಿ. ಸೊ ಇಲ್ಲಿ ನಾರ್ತು ಸೌತು ಎಷ್ಟು ಡಿಸ್ಟೆನ್ಸ್ ಇದೆ, ಈಸ್ಟ್ ವೆಸ್ಟು ಎಷ್ಟು ಡಿಸ್ಟೆನ್ಸ್ ಇದೆ ಇನ್ ಮೀಟರ್ಸಲ್ಲಿ ಅಂತ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಮ್ದು 11.3
ಆ್ಯಂಡ್ ಸಾರಿ ನಾರ್ತು ಸೌತು ನಮ್ಮದು ಸಮಥಿಂಗ್ 30 ಅಂತ ಇರಬೇಕು, 36.1 ಆ್ಯಂಡ್ ಈಸ್ಟ್ ವೆಸ್ಟ್ 11.3. ಟೋಟಲು 4 ಗುಂಟ ಇದು ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ. ಸೊ ನೆಕ್ಸ್ಟು ಸೇವ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಇದಾಗಿ ಮೇಲೆ ನೀವೇನಾದರೂ ಆಲ್ರೆಡಿ ಮನೆ ಕಟ್ಟಿದರೆ ಮನೆ ಎಷ್ಟು ಜಾಗದಲ್ಲಿ ಕಟ್ಟಿದ್ದೀರಾ, ಇನ್ನೆಷ್ಟು ಖಾಲಿ ಜಾಗ ಇದೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಮನೆ ಇದ್ದರೆ ಮಾತ್ರ. ಮನೆ ಇಲ್ಲ ಅಂತಂದರೆ ಇದನ್ನೇನು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಡೈರೆಕ್ಟಾಗಿ ಸೇವ್ ಕೊಟ್ಟು ನೆಕ್ಸ್ಟ್ ಪ್ರೊಸೀಡ್ಗೆ ಹೋಗ್ಬೋದು. ಇಲ್ಲಿ ಇದು ಖಾಲಿ ಜಾಗ ಆಗಿರೋದ್ರಿಂದ ನಾನು ಈ ಪ್ರೋಸೆಸ್ನ ಎಂಟ್ರಿ ಮಾಡಲ್ಲ. ಸೊ ಆದ್ದರಿಂದ ನಾನು ಸೆಲೆಕ್ಟ್ ಬಿಲ್ಡಿಂಗ್ ಅಂತ ಸೆಲೆಕ್ಟ್ ಮಾಡಿದೆ. ಸೊ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಈಗ ಕ್ಯಾನ್ಸಲ್ ಮಾಡಿಬಿಟ್ಟು ನೀವೇನಾದರೂ ಬಿಲ್ಡಿಂಗ್ ಕಟ್ಟಿದ್ರೆ ಸೊ ಅದ್ರ ಡೈಮೆನ್ಷನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಬಿಲ್ಡಿಂಗ್ ಇಲ್ಲ ಖಾಲಿ ಸೈಟ್ ಇದೆ ಅಂತಂದರೆ ಈ ಒಂದು ಬಿಲ್ಡಿಂಗ್ ಏರಿಯಾ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಕಾಲಮ್ನ ಖಾಲಿ ಬಿಟ್ಟರು ನಡೆಯುತ್ತೆ. ಸೊ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ಸೊ ಕ್ಯಾನ್ಸಲ್ ಆಯ್ತದು. ಇಲ್ಲಿ ಅದನ್ನ ಎಂಟ್ರಿ ಮಾಡ್ದೇನೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಸಾಕು, ನೆಕ್ಸ್ಟ್ ಪ್ರೋಸೆಸ್ಸಿಗೆ ಹೋಗುತ್ತೆ. ಇದೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ನಮ್ಮದು ಮನೆ ಇಲ್ಲ, ಖಾಲಿ ಜಾಗ ಆಗಿರೋದ್ರಿಂದ ಇದು ಆಪ್ಷನ್ನು. ಸೊ ಮನೆ ಇತ್ತು ಅಂತಂದರೆ ಅದು ಬಿಲ್ಡಿಂಗ್ ಏರಿಯಾ ಮಾಡಿ RCC ಮನೆನೋ ಹಂಚಿನ ಮನೆನೋ ಅಥವಾ ಯಾವ ರೀತಿ ಮನೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ಮನೆ ಕಟ್ಟಿದ್ರೆ. ಇಲ್ಲಿ ನಾವು ಮನೆ ಇಲ್ಲದ ಕಾರಣ ಇದನ್ನೇನು ಎಂಟ್ರಿ ಮಾಡೋ ನೆಸೆಸಿಟಿ ಇಲ್ಲ. ಸೊ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಆಯಿತು. ಈಗ ಡೀಟೇಲ್ಸು ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡಬೇಕು. ನೋಡಿ ಅಲ್ಲೇ ಆಪ್ಷನ್ ಇದೆ ಪ್ರೊಸೀಡ್ ನೆಕ್ಸ್ಟ್ ಅಂತ. ಸೊ ಇಲ್ಲಿ ಗ್ರಾಮ ಸರ್ವೆ ನಂಬರು. ಸೊ ಸರ್ವೆ ನಂಬರ್ ಯಾವುದು ಅಂತ ಕ್ಲಿಕ್ ಮಾಡಿದೆ, ಸರ್ಚ್ ಕೊಡಿ. ಇಸಾ ಆಟೋಮೆಟಿಕ್ ತಗೊಳುತ್ತೆ, ಕೆಲವೊಬ್ರದ್ದು ಆಟೋಮೆಟಿಕ್ ತಗೊಳಲ್ಲ. ಸೊ ಇಲ್ಲಿ ನೋಡಿ ನಾನು ಸರ್ವೆ ನಂಬರ್ ನಮ್ಮದು 8 ಆಗಿರುತ್ತೆ. ಸೊ ನಾನು 8 ಅಂತ ಬರೆದಿದ್ದೀನಿ. ಇಲ್ಲಿ ಸರ್ಚ್ ಕೊಟ್ಟರೆ ಇಸಾ ನಂಬರು ಆಟೋಮೆಟಿಕ್ಕಾಗಿ ತಗೊಳುತ್ತೆ, ಕೆಲವೊಬ್ರದ್ದು ಆಟೋಮೆಟಿಕ್ಕಾಗಿ ತಗೊಳಲ್ಲ. ನೋಡಿ ನಮ್ಮದು ಇಸಾ ನಂಬರ್ 16 ಬೇಕಿತ್ತು, 16 ಇದರಲ್ಲಿ ಇಲ್ಲೇ ಇಲ್ಲ ಆಪ್ಷನ್ನು. ಸೊ ನಿಮಗೆ ಈ ರೀತಿ ಬರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಇರುತ್ತೆ, ಸಿಂಕ್ರೋನಸ್ ಆ್ಯಂಡ್ ಇಸಾ ನಂಬರ್ ನಾಟ್ ಅವೈಲಬಲ್ ಆರ್ RTC ಓನರ್ ನಾಟ್ ಅವೈಲಬಲ್. ಸೊ ಈ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಸರ್ವೆ ನಂಬರ್ನ ಇಲ್ಲಿ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಮ್ಯಾನ್ಯುಯಲ್ ಆಗಿ ಇಸಾ ಎಷ್ಟು 16. ಸೊ ಈ ಥರ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿ ಸೇವ್ ಮಾಡಿ. ಸೊ ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮದು ಸೇವ್ ಆಗುತ್ತೆ. ಕೆಲವೊಬ್ರದ್ದು ಡೈರೆಕ್ಟಾಗಿ ಬರುತ್ತೆ, ಕೆಲವೊಬ್ರದ್ದು ಡೈರೆಕ್ಟಾಗಿ ಬರಲ್ಲ. ಬರಲಿಲ್ಲ ಅಂತಂದರೆ ಈ ಆಪ್ಷನ್ ತಗೊಂಡು ನೀವು ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ನೋಡಿ ನೆಕ್ಸ್ಟು ಇಲ್ಲಿ ಸರ್ವೆ ನಂಬರ್ 8/16 ಬಂತು. ಸೊ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡಿ. ಅಂದರೆ ನಿಮ್ಮದು ಯಾವ ಸರ್ವೆ ನಂಬರ್ ಇದೆಯೋ ಅದನ್ನು ಎಂಟ್ರಿ ಮಾಡಿ. ಇಷ್ಟೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅವೈಲಬಲ್. ಡಾಕ್ಯುಮೆಂಟ್ಸ್ ಏನೇನು ಬೇಕು ನಾನು ಮುಂಚೆನೇ ಹೇಳಿದ್ದೆ. ಪಾಣಿ ಬೇಕು, EC ಬೇಕು, ರಿಜಿಸ್ಟ್ರೇಷನ್ ಕಾಪಿ ಬೇಕು. ಇವು 3 ಬೇಕಾಗುತ್ತೆ. ಇವು 3 ನೀವು ಮುಂಚೆನೇ ಫೋಟೋ ಅಥವಾ ಏನಾದರೂ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ರೆಡಿ ಇಟ್ಕೊಳ್ಳಿ. ಇವೆಲ್ಲ 5 MB ಕಮ್ಮಿ ಇರಬೇಕು ಡಾಕ್ಯುಮೆಂಟ್ಸು. ಹಾಗಾದರೆ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಡೇಟ್ ಅಂತ ಇದೆಯಲ್ಲ, ನಿಮ್ಮ ರಿಜಿಸ್ಟ್ರೇಷನ್ ಡೇಟ್ ಯಾವತ್ತಾಗಿರುತ್ತೋ ಆ ಡೇಟ್ನ ಎಂಟ್ರಿ ಮಾಡಿ. ನೆಕ್ಸ್ಟು ಡಾಕ್ಯುಮೆಂಟ್ಸ್ ನಂಬರ್ ಅಂತ ಇರುತ್ತೆ. ಡಾಕ್ಯುಮೆಂಟ್ಸ್ ನಂಬರ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಸೊ ಈಗ ನಾನು ಎಂಟ್ರಿ ಮಾಡ್ತೀನಿ. ಇದು ನಿಮ್ಮ ರಿಜಿಸ್ಟ್ರೇಷನ್ ಕಾಪಿ ಇರುತ್ತಲ್ಲ ಅದರಲ್ಲಿ ಇರುತ್ತೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
ಸೊ ನೋಡಿ ಈ ಥರ ಡಾಕ್ಯುಮೆಂಟ್ ನಂಬರ್ ಇರುತ್ತೆ, ಅದನ್ನ ಎಂಟ್ರಿ ಮಾಡಿ. ಅದಾದಮೇಲೆ PDF ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ಇಲ್ಲಿ ಯಾವ್ದು ಕೊಟ್ಟಿದ್ದೀರಿ ಋಣಭೋರ ಅಂದರೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಡೇಟ್ ಹಾಕಿ ಅಪ್ಲೋಡ್ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ. ಮುಂಚೆನೇ ಸೇವ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಗ ಆಗಿ ಅಪ್ಲೋಡ್ ಮಾಡ್ಬೋದು, ಅದು ಈಸಿ ಆಗುತ್ತೆ. ಈ ರೀತಿ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟು ಮತ್ತೆ ಅದೇ ಪೇಜಿಗೆ ಹೋಗುತ್ತೆ. ಸೊ ಮತ್ತು ನೀವು ಇನ್ನೂ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬೇಕಾಗಿದೆ. ಯಾವ್ಯಾವ ಅಂತಂದರೆ, ಈಗ ಒಂದು EC ಮಾತ್ರ ಹಾಕಿದ್ರಿ, ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ ಟೈಪ್ಗೆ ಹೋಗಬೇಕು. ಇಲ್ಲಿ ಡಾಕ್ಯುಮೆಂಟ್ಸ್ ಟೈಪ್ಗೆ ಹೋಗಿ ಇಲ್ಲಿ ನೆಕ್ಸ್ಟು ಪಾಣಿ ಕೊಡ್ತೀರಾ. ಪಾಣಿ ಕೊಟ್ಟು ಡಾಕ್ಯುಮೆಂಟ್ ನಂಬರ್, ಪಾಣಿಯಲ್ಲಿ ಡಾಕ್ಯುಮೆಂಟ್ ನಂಬರ್ ಇರುತ್ತೆ, ಆ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಏನಾಗಬೇಕು ಅಂತಂದರೆ ಪ್ರತಿಯೊಂದೂ ಅಪ್ಡೇಟೆಡ್ ಇರಬೇಕು. ಅಂದರೆ ನೀವು EC ಅಪ್ಡೇಟ್ ಮಾಡಲಿ, ಪಾಣಿ ಅಪ್ಡೇಟ್ ಮಾಡಲಿ, ನೀವು ಒಂದು ಇವತ್ತೇ ತೆಗ್ಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ 15 ದಿವಸ ಆಯಿತು ಅಂತಂದರೆ ಯಾವುದೇ ನಿಮ್ಮ ಡಾಕ್ಯುಮೆಂಟ್ಸು ವ್ಯಾಲಿಡ್ ಆಗಿರಲ್ಲ. ಇಲ್ಲಿ ECನೂ ಅಷ್ಟೇ 15 ದಿವಸ ಮಾತ್ರ ವ್ಯಾಲಿಡ್ ಇರುತ್ತೆ. ನೀವು ಯಾವತ್ತು ತೆಗಿಸ್ತೀರೋ ಅಲ್ಲಿಂದ 15 ದಿವಸ ವ್ಯಾಲಿಡ್ ಇರುತ್ತೆ. ಅಷ್ಟರೊಳಗೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೀವು 15 ದಿವಸದ ಮೇಲಾಯ್ತಂದ್ರೆ ನಿಮ್ಮ ಒಂದು EC ವ್ಯಾಲಿಡ್ ಆಗಿರಲ್ಲ. ಸೊ ಮತ್ತೆ ರಿಜೆಕ್ಟ್ ಆಗುತ್ತೆ. ಮತ್ತೆ ಹೊಸ EC ತೆಗೆಸ್ಕೊಂಡ್ಬಿಟ್ಟು ಮತ್ತೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾಣಿನೂ ಅಷ್ಟೇ, ಆದಷ್ಟು ನೀವು ಯಾವತ್ತು ಅಪ್ಲೈ ಮಾಡ್ತೀರೋ ಅವತ್ತೇ ಅಪ್ಲೋಡ್ ಮಾಡಿದರೆ, ಅವತ್ತೇ ತೆಗೆಸ್ಕೊಂಡಿದ್ರೆ ಚೆನ್ನಾಗೆ, ಅಥವಾ 15 ದಿವಸದೊಳಗೆ ಅಪ್ಲೈ ಮಾಡಿದರೆ ಇನ್ನೂ ಬೆಸ್ಟು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಪಾಣಿ ಅಪ್ಡೇಟ್ ಮಾಡಿದೆ, ಸೇಮ್ ಪ್ರೊಸೀಜರ್. ಇಲ್ಲಿ ನೋಂದಾಯಿತ ಪ್ರಮಾಣ ಪತ್ರ ಅಂದರೆ ರಿಜಿಸ್ಟ್ರೇಷನ್ ಕಾಪಿ ಒಂದು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಏನಂತಂದರೆ ಲ್ಯಾಂಡ್ ಏನು ಕನ್ವರ್ಷನ್ ಮಾಡಿಲ್ಲ. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಲ್ಯಾಂಡ್ ಕನ್ವರ್ಷನ್ ಮಾಡಿದ್ದೆ ಅಂದರೆ ಆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು. ಇನ್ ಕೇಸ್ ಕನ್ವರ್ಷನ್ ಮಾಡಿಲ್ಲ ಅಂತಂತಂದರೆ ನಿಮ್ದೇನು ರಿಜಿಸ್ಟ್ರೇಷನ್ ಕಾಪಿ ಇದೆ ಅದನ್ನೊಂದು ಅಪ್ಲೋಡ್ ಮಾಡ್ಬೋದು. ಟೋಟಲ್ ಋಣಭಾರ ಅಂದರೆ EC, RTC, ರಿಜಿಸ್ಟ್ರೇಷನ್ ಕಾಪಿ, ಇವು 3 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಲ್ಯಾಂಡ್ ಕನ್ವರ್ಷನ್ ಇತ್ತಂದರೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಲ್ಯಾಂಡ್ ಕನ್ವರ್ಷನ್ ಇದ್ದರೆ ಅಪ್ಲೋಡ್ ಮಾಡಿ, ಯಾಕಂತಂದರೆ ಆ ಲ್ಯಾಂಡ್ ಕನ್ವರ್ಷನ್ ಆಗಿದೆ ಅಂದರೆ ನಿಮ್ಮದು ಬೇಗ ಅಪ್ರೂವಲ್ ಸಿಗುತ್ತೆ. ಸೊ ಮತ್ತೆ ನೋಡಿ ಡಾಕ್ಯುಮೆಂಟ್ ನಂಬರ್ ಅಂದರೆ ರಿಜಿಸ್ಟ್ರೇಷನ್ ಆದಾಗ ನಿಮ್ಮೊಂದು ಪ್ರಮಾಣ ಪತ್ರ ಇರುತ್ತಲ್ಲ ಅದರದ್ದು ಡಾಕ್ಯುಮೆಂಟ್ ನಂಬರ್ನ ಎಂಟ್ರ್ ಮಾಡಿ. ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂದರೆ ಆ ರಿಜಿಸ್ಟರ್ಡ್ ಕಾಪಿನ ಫುಲ್ ಸ್ಕ್ಯಾನ್ ಮಾಡಿ ಎಲ್ಲ ಪೇಜ್ನು ಈ ಥರ ಅಪ್ಲೋಡ್ ಮಾಡಿ. ಸೊ ಇದು ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಮಾಡಿ. ನೆಕ್ಸ್ಟು ಈ 3 ಡಾಕ್ಯುಮೆಂಟ್ಸು ಅಪ್ಲೋಡ್ ಆಯಿತು ನಮ್ಮದು. ಸೊ ನಮ್ದೇನು ಲ್ಯಾಂಡ್ ಕನ್ವರ್ಷನ್ ಆಗಿಲ್ಲ, ಸೊ ಅದನ್ನೇನು ಅಪ್ಲೋಡ್ ಮಾಡೋ ನೆಸೆಸಿಟಿ ಇಲ್ಲ. ಅಪ್ಲೋಡ್ ಮಾಡಲಿಕ್ಕೆ ಲ್ಯಾಂಡ್ ಕನ್ವರ್ಷನ್ ಡಾಕ್ಯುಮೆಂಟ್ಸೇ ಇರೋದಿಲ್ಲ ನಮ್ಮ ಹತ್ರ. ಸೊ ಇದಿಷ್ಟು ಆದ ತಕ್ಷಣ ನೆಕ್ಸ್ಟು ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಸೊ ಪ್ರೊಸೀಡ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ಆಗಿದ್ಮೇಲೆ ಇಲ್ಲಿ ಮ್ಯಾಚ್ ಆಗಿಲ್ಲ ಅಂತ ಬರ್ತಾ ಇದೆ, ನಾಟ್ ಮ್ಯಾಚ್. ಯಾಕಂತಂದರೆ ನಾವು ಅಲ್ಲಿ ಹೆಸರು ತೋರಿಸ್ತಿರಲಿಲ್ಲ, ಅದಕ್ಕೆ ನಾಟ್ ಮ್ಯಾಚ್. ರೀಸನ್ ಏನು, ಇದನ್ನ ಪರ್ಚೇಸ್ ಮಾಡಿದ್ದಾರೆ, ಸೊ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಪರ್ಚೇಸ್ ಮಾಡಿದ ಮೇಲೆ. ಸೊ ರೀಸನ್ ಇಲ್ಲಿ ನಾವು ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಓನರ್ ಹೆಸರು ಮುಂಚೆ ಬೇರೆ ಇರುತ್ತೆ, ಅವರಿಂದ ಇವ್ರು ತೊಗೊಂಡಿರೋದ್ರಿಂದ ಇಲ್ಲಿ ಸೇಲ್ ಅಥವಾ ಟ್ರಾನ್ಸ್ಫರ್ ಅಂತ ಎಂಟ್ರಿ ಮಾಡಬೇಕು. ನೋಡಿ ಇಲ್ಲಿ ಸೇಲ್ ಅಥವಾ ಅಂತ ಇರುತ್ತೆ. ಅಥವಾ ಇಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿದ್ದೇನೋ, ಕೋರ್ಟ್ ಆರ್ಡರ್ ಆಗಿದೆನೋ, ರಾಂಗ್ ಮಿಸ್ ಮ್ಯಾಚ್ ಆಗಿದೆನೋ ನೇಮ್ ಅಂತ ಕೆಲವೊಂದು ಆಪ್ಷನ್ ಇದೆ. ನಾವು ಪರ್ಚೇಸ್ ಮಾಡಿರೋದ್ರಿಂದ ಇಲ್ಲಿ ಸೇಲ್ ಅಥವಾ ಟ್ರಾನ್ಸ್ಫರ್ಡ್ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಯಾವ ರೀತಿ ಬಂದಿರುತ್ತೋ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ವಂಶ ಪಾರಂಪರ್ಯವಾಗಿ ಬಂದಿದ್ರೆ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬೈ ಮಾಡಿದರೆ ಸೇಲ್ ಅಥವಾ ಟ್ರಾನ್ಸ್ಫರ್ಡ್ ಅಂತ. ರಾಂಗು ಮಿಸ್ ಮ್ಯಾಚ್ ಆಗಿತ್ತಂದ್ರೆ ಮಿಸ್ ಮ್ಯಾಚ್ ಅಂತ ಮಾಡಿ. ಇನ್ ಕೇಸ್ ಕೋರ್ಟ್ ಆರ್ಡರ್ ಏನಾರು ಆಗಿತ್ತಂದ್ರೆ ಕೋರ್ಟ್ ಆರ್ಡರ್ ಅಂತ ಮಾಡಿ. ಬ್ಯಾಂಕ್ ಆರ್ FI ಸೇಲ್ ಸರ್ಟಿಫಿಕೇಟ್ ಏನಾರು ಇತ್ತಂದ್ರೆ ಆ ಥರ ಆಗಿತ್ತಂದರೆ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ನಾವು ಪರ್ಚೇಸ್ ಮಾಡಿರೋದ್ರಿಂದ ಸೇಲ್ಸ್ ಆರ್ ಟ್ರಾನ್ಸ್ಫರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ 2 ಆಪ್ಷನ್ ಸೇಮ್. ನೆಕ್ಸ್ಟ್ ಇಲ್ಲಿ ಅದೇ ರೀಸನ್ನು. ಸೊ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್. ಸೊ ಈ ಡಾಕ್ಯುಮೆಂಟ್ ಸೇವ್ ಆಯಿತು. ನೆಕ್ಸ್ಟ್ ಓಕೆನಾ, ಇಲ್ಲಿ ಮತ್ತೆ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಸೊ ಡಾಟಾ ಸೇವ್ಡ್ ಸಕ್ಸಸ್ಫುಲಿ. ಸೊ
ಈ ಡಾಟಾ ಎಲ್ಲ ಸಕ್ಸಸ್ಫುಲ್ ಆದಮೇಲೆ ಕಾವೇರಿ ಇ-ಸಿ ಡಾಟಾ ಅಂತ ಬರುತ್ತೆ. ಇಲ್ಲಿ ಇ-ಸಿ ನಂಬರ್ನ ಎಂಟ್ರಿ ಮಾಡಬೇಕು. ಅದನ್ನೇ ಹೇಳಿದ್ನಲ್ಲ, ಈಗ ಫ್ರೆಶ್ ಆಗಿ ತೆಗ್ಸಿರೋ ಇ-ಸಿ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ, ಆ ಡಾಕ್ಯುಮೆಂಟ್ ನಂಬರ್ನ ಇಲ್ಲಿ ಇ-ಸಿ ಒಳಗೆ ನಂಬರ್ ಇರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ವ್ಯೂ ಸ್ಯಾಂಪಲ್ ಅಂತ ಇರುತ್ತೆ. ನಂಬರ್ ಗೊತ್ತಾಗಲಿಲ್ಲ ವ್ಯೂ ಸ್ಯಾಂಪಲ್ ಅಂತ ನೋಡಿದರೆ ಅಲ್ಲಿ ಯಾವ ನಂಬರ್ ಅಂತ ತೋರಿಸಿರುತ್ತೆ ಇಲ್ಲಿ ಪಕ್ಕದಲ್ಲಿ. ಅದನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡಿ. ಸೇಮ್ ಇದೇ ಥರ ಇರುತ್ತೆ. ನಿಮ್ಮ ಡಿಸ್ಟಿಕ್ಕಿಂದ 3 ಅಂದರೆ ದಾವಣಗೆರೆ ಆದ ಡಿ-ವಿ-ಜಿ ಅಂತ ಇದೆ, ತುಮಕೂರು, ಈ ರೀತಿ ಬೇರೆ ಬೇರೆ 3 ನಂಬರ್ಸ್ ಇರುತ್ತೆ. ಅದನ್ನು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿ ಮೇಲೆ ಇಲ್ಲಿ ಫೆಚ್ ಮಾಡಬೇಕು. ಸೊ ನೀವೇನಾದರೂ ಎಕ್ಸ್ಪೈರಿ ಆಗಿತ್ತಂದರೆ 15 ಇ-ಸಿ ಇವತ್ತು ತೆಗಿಸಿ ಇವತ್ತಿಂದ 15 ದಿವಸ ನೀವು ಅಪ್ಲೈ ಮಾಡಿಲ್ಲ, 16ನೇ ದಿವಸ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ಆ ಒಂದು ಇ-ಸಿ ಇಲ್ಲಿ ವ್ಯಾಲಿಡ್ ಆಗೋದಿಲ್ಲ. ಆದ್ದರಿಂದ 15 ದಿವಸದ ಮುಂಚೆನೇ ಅಪ್ಲೈ ಮಾಡಿ. ಇ-ಸಿ ತೆಗ್ಸಿದ ತಕ್ಷಣ ನೋಡಿ ಇಲ್ಲಿದೆ, ಇ-ಸಿ ಫ್ರಮ್ 1/4/24 ಅಂಟಿಲ್ ಇಶ್ಯೂಡ್ ಲಾಸ್ಟ್ 15 ಡೇಸ್ ಆರ್ ಅಕ್ಸೆಪ್ಟೆಡ್ ಅಂತ ಇದೆ. ಸೊ 15 ಡೇಸ್ ಬಿಫೋರ್ ಮಾತ್ರ ವ್ಯಾಲಿಡ್ ಆಗಿರುತ್ತೆ ಇ-ಸಿ. ಸೊ ನೀವು ತೆಗ್ಸಿದ ದಿವಸನೇ ಅಪ್ಲೈ ಮಾಡಿದರೆ ತುಂಬ ಬೆಸ್ಟು. ಒಂದೊಂದ್ಸರಿ ಸರ್ವರ್ ವರ್ಕ್ ಆಗೋದಿಲ್ಲ, ಸೊ ಟೈಮ್ ತೊಗೊಳುತ್ತೆ. ನೀವು ಆದಷ್ಟು ತೆಗೆಸ್ಕೊಂಡು ಇಮಿಡಿಯೇಟ್ ಅಪ್ಲೈ ಮಾಡಿ. ಸೊ ವ್ಯಾಲಿಡೇಟು ಆ್ಯಂಡ್ ಸೇವ್ ಇ-ಸಿ. ಸೊ ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ, ಯಾರ ಹೆಸರಲ್ಲಿದೆ, ಯಾರಿಂದ ತೊಗೊಂಡಿದ್ರೆ ಇದೆಲ್ಲ ಬಂದಿರುತ್ತೆ. ಸೊ ಇದಾಗಿ ಮೇಲೆ ಸೇವ್ ಆಗಿದೆ ನೋಡಿ, ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲಿ ಫೆಚ್ ಆಯಿತು. ಸೊ ಪ್ರೊಸೀಡ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆಯಿತು ನಿಮ್ಮದು ಪ್ರೋಸೆಸ್. ಈಗ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಇವೆರಡು ಟಿಕ್ ಬಾಕ್ ಇದೆ, ಐ ಅಂಡರ್ಸ್ಟುಡ್ ಮತ್ತು ಇದು ಓದ್ಕೊಳ್ಳಿ ಬೇಕಾದರೆ. ಇವೆರಡು ಕಂಪ್ಲೀಟ್ ಮಾಡಿ ವೆರಿಫೈ ಆ್ಯಂಡ್ ಸೇವ್ ಡಾಟಾ ಇಲ್ಲಿದೆಲ್ಲ ಕೊಡಿ. ನೆಕ್ಸ್ಟು ಈ ಥರ ನೀವು ಅಪ್ಲೈ ಮಾಡಿರೋದು ಫುಲ್ ಡೀಟೇಲ್ಸು ಒಂದು PDF ಫೈಲ್ ಬರುತ್ತೆ, ಅದನ್ನು ಸೇವ್ ಮಾಡಿಟ್ಕೊಳ್ಳಿ. ಸೊ ಇದು ಆಗಿ ಮೇಲೆ ಈ ಒಂದು ಫಾರಮ್ ಜೊತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅಂತಂದರೆ ಇ-ಸಿ, ರಿಜಿಸ್ಟರ್ ಕಾಪಿ, ನಿಮ್ಮ ಆಧಾರ್ ಕಾರ್ಡ್, ಆಮೇಲೆ ಪಾಣಿ ಎಲ್ಲ ಒಂದು ಸೆಟ್ ಜೆರಾಕ್ಸ್ನ ತೊಗೊಂಡೋಗಿ ಇದಕ್ಕೆ ಸೈನ್ ಮಾಡಿ ನೀವು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ PDOಗೆ ಇದನ್ನು ಈ ಅಪ್ಲಿಕೇಶನ್ನ ಕೊಟ್ಟು ನಿಮ್ಮ ಒಂದು ಫೈಲ್ನ ಸಬ್ಮಿಟ್ ಮಾಡಬೇಕು. ಆ ನಂತರ ನಿಮ್ಮ PDO ಅವರು ಮುಂದಿನ ಪ್ರೊಸೀಜರ್ನ ಅವ್ರು ನೋಡ್ಕೊಳ್ತಾರೆ. ಇದಾಗಿ ಮೇಲೆ ಅವರು ಮುಂದಿನ ಪ್ರೊಸೀಜರ್ನ ಮಾಡ್ತಾರೆ. ಸೊ ಇದಿಷ್ಟು ಕೂಡ ನಾವು ಒಂದು ಈ ಸ್ವತ್ತಿಗೆ ಅಪ್ಲೈ ಮಾಡೋ ಪ್ರೊಸೀಜರು. ನಾನು ಪೂರ್ತಿ ಡೀಟೇಲ್ಸ್ ಆಗಿ ಅಪ್ಲೈ ಮಾಡಿರೋದು ತೋರಿಸಿದ್ದೀನಿ ನಿಮಗೆ. ಈ ಒಂದು ಕಾಪಿನ ಸೇವ್ ಮಾಡ್ಕೊಳ್ಳಿ, ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ PDOಗೆ ಸಬ್ಮಿಟ್ ಮಾಡಿ. ಸೊ ನಾನು ಈ ಸ್ವತ್ತಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕಂಪ್ಲೀಟ್ ಪ್ರೊಸೀಜರ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ ಬಂತು ಅಂದರೆ ಜಸ್ಟು ಅದರಲ್ಲಿರೋ ಇನ್ಫಾರ್ಮೇಷನ್ನ ಓದಿ, ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಆಲ್ ನಾನು ಎಲ್ಲದನ್ನೂ ಕವರ್ ಮಾಡಿದ್ದೀನಿ, ಯಾವುದನ್ನೇ ಪೆಂಡಿಂಗಾಗಿ ಉಳಿಸಿಲ್ಲ. ಸೊ ನೀವು ಮನೆ ಕಟ್ಟಿದರೆ ಮಾತ್ರ ಕೆಲವೊಂದು ಆಪ್ಷನ್ಸ್ ಚೇಂಜ್ ಆಗುತ್ತೆ. ಸೊ ನೀವು ಕರೆಂಟ್ ಬಿಲ್ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ, ಬಾಕಿ ಎಲ್ಲ ಸೇಮ್ ಇರುತ್ತೆ. ಸೊ ಈ ಒಂದು ಫೆಸಿಲಿಟಿನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಎಲ್ಲರೂ ನೀವು ಒಂದು ಈ ಸ್ವತ್ತನ್ನ ಮಾಡಿಸ್ಕೊಳ್ಳಿ. ಯಾಕಂತಂದರೆ ನಿಮಗೆ ಒಂದು ರೆಕಾರ್ಡ್ ಸಿಗುತ್ತೆ, ಅಪ್ರೂವಲ್ ಆಗುತ್ತೆ. ಆಮೇಲೆ ಪಂಚಾಯಿತಿಯಿಂದ ನಿಮಗೆ ಒಂದು ಈ ಸ್ವತ್ತಿದು ಒಂದು ಡಾಕ್ಯುಮೆಂಟ್ಸ್ ಕೂಡ ಸಿಗುತ್ತೆ, ಇದು ಲೀಗಲ್ ಆಗುತ್ತೆ. ಸೊ ಆದ್ದರಿಂದ ನಿಮ್ಮ ಆದಷ್ಟು ಈ ಒಂದು ಫೆಸಿಲಿಟಿ ಏನು ಗೌರ್ಮೆಂಟ್ ಈ ಫೆಸಿಲಿಟಿ ಕೊಟ್ಟಿದೆ, ಈ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.